ಹಾಯ್ ಹಾಲ್, ವೆಲ್ಕಮ್ ಟು ಜ್ಯೋತಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ತುಂಬ ದಿನ ಆಗೋಯ್ತು ಅಂತಲೇ ಹೇಳ್ಬೋದು ವೀಡಿಯೋಸ್ನ ಮಾಡಿ. ಸಿಕ್ಕಾಪಟ್ಟೆ ಮಧ್ಯದಲ್ಲಿ ತುಂಬಾ ಗ್ಯಾಪ್ ಆಗ್ತಾಯಿದೆ. ನನಗೆ ಎಲ್ಲದನ್ನು ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಬ್ಯುಸಿಯಾಗಿ ಹೋಗಿದೆ. ಏನಪ್ಪ ಬ್ಯುಸಿ ಅಂತ ಅಂತೀರಾ? ಹೌದು, ನಾನು ಅಕ್ಟೋಬರಿಂದ ಅನ್ಕೋತೀನಿ, ಅಕ್ಟೋಬರಿಂದ ತ್ರೀ ಮಂತ್ಸ್ ಆಯಿತು ನಾನು ವೀಡಿಯೋಸ್ನ ಮಾಡಿ. ಸೆಂಟ್ರಲ್ಲಿ ಸ್ವಲ್ಪ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ಸ್ನ ನಾನು ಯಾವುದೇ ರೀತಿ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂದರೆ ನಾನು ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಕ್ಲಾಸಸ್ಗೆ ಜಾಯ್ನ್ ಆಗಿದ್ದೀನಿ. ಸೊ ಹಂಗಾಗಿ ಸ್ವಲ್ಪ ಬ್ಯುಸಿಯಾಗಿ ಹೋಗಿದೆ. ಸೊ ಒಂದು ಒಳ್ಳೆ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ನನಗೆ ಇದು ತುಂಬ ಖುಷಿ ಕೊಡುತ್ತೆ ಅಂತಂದರೆ, ನನಗಿದೇ ಫೀಲ್ಡು ಅಂತೆಲ್ಲ ಏನೂ ಇಲ್ಲ. ಸೊ ನಾನು ಆವಾಗಿಂದನೂ ಅಷ್ಟೇ, ಏನಾದರೂ ಸಾಧನೆ ಮಾಡಬೇಕು, ಯಾವುದೋ ಒಂದು ಫೀಲ್ಡಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಅಚೀವ್ ಮಾಡಬೇಕು ಅಂತ ತುಂಬ ಕನಸನ್ನು ಕಟ್ಕೊಂಡಿದ್ದೆ ನಾನು. ಸೊ ಅದು ಯಾವುದು ನನಗೆ ಆಗಲಿಲ್ಲ, ಸಿಕ್ಕಾಪಟ್ಟೆ ಮಾಡಿದ್ದೀನಿ. ಸೊ ಒಂದು ಫುಡ್ ಮಾಡೋದ್ರಿಂದ, ಆವಾಗ ನನ್ನ ಮಗಳಿನ್ನ ಚಿಕ್ಕವಳು, 7 ಮಂತ್ಸ್ ಅಂತ ಅನ್ಕೋತೀನಿ. ಬಿಫೋರ್ ಮ್ಯಾರೇಜ್ ನಾನು ಜಾಬೆಲ್ಲ ಮಾಡ್ತಾಯಿದ್ದೆ. ಆಫ್ಟರ್ ಮ್ಯಾರೇಜ್ ನಾನು ಯಾವುದೇ ರೀತಿ ಮಾಡೋದಕ್ಕಾಗಿಲ್ಲ. ನನ್ನ ಮೈಂಡ್ ಬಂದು ಜಾಬ್ಗಿಂತ ಬಿಸ್ನೆಸ್ ಮೈಂಡ್ ಜಾಸ್ತಿ ನನಗೆ. ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ. ಅದು ಪ್ರೊಫೆಷ್ನಲ್ ಅನ್ಪ್ರೊಫೆಷ್ನಲ್ ಇದು ಯಾವುದು ನನಗೆ ಲೆಕ್ಕಕ್ಕೆ ಬರಲ್ಲ. ರೋಡಲ್ಲಿ ಏನೋ ಒಂದು ಮಾಡು ಅಂತಂದ್ರೆ ನಾನು ಮಾಡೋದಕ್ಕೆ ರೆಡಿ ಇರ್ತೀನಿ. ನನಗೆ ಅಷ್ಟು ಇಷ್ಟ ಬಿಸ್ನೆಸ್ ಅಂದರೆ, ಒಂಥರ ಹುಚ್ಚು ಆವಾಗಿಂದ. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ತುಂಬ ಜನ ಕೇಳ್ತಾಯಿರ್ತಾರೆ, ನಮ್ಮ ಮನೆಯವರೇ ಕೇಳ್ತಿರ್ತಾರೆ, ಯಾಕೆ ಈ ರೀತಿ ನಿನ್ನ ಮೈಂಡ್ಸೆಟ್ಟು ಅಂತ. ಗೊತ್ತಿಲ್ಲ ನನಗೆ, ಆ ರೀತಿಯೇ ನನಗಿಷ್ಟ. ಸೊ ಏನಾದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ತುಂಬ ಆಸೆ ನನಗೆ. ಯಾರ ಹತ್ರನೂ ಕೇಳಬಾರ್ದು, ಯಾರ ಹತ್ರನೂ ಕೈ ಚಾಚಬಾರ್ದು, ಆದರೆ ನಾವೇ ಹೆಲ್ಪ್ ಮಾಡಬೇಕು ಅನ್ನೋ ಮೈಂಡೇ ನನಗೆ ಆವಾಗಿಂದನೂ ಅಷ್ಟೇ, ಇವಾಗೂ ಅಷ್ಟೇ, ಮುಂದೆನೂ ಹಂಗೆ ಇರುತ್ತೇನೋ ನನಗೆ ಗೊತ್ತಿಲ್ಲ, ಹಂಗೆ ಇರುತ್ತೆ ಅಂತ ಅನ್ಕೋತೀನಿ. ಸೊ ಅದು ಒಂಥರ ಒಳ್ಳೆಯದು ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ಸೊ ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅದು ಫ್ಯಾಮಿಲಿ ಜೊತೆಲೇ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರನ್ನೂ ಬಿಟ್ಟು ಏನೋ ಮಾಡ್ತೀವಿ ಅನ್ನೋದು ತಪ್ಪು ಕಲ್ಪನೆ. ಮಾಡ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಏನೋ ಒಂದು ಕಳ್ಕೊಂಡಿರ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ಮನೇಲಿ ಒಪ್ಪಿಲ್ಲ ಅಂದರೆ ಒಪ್ಪಿಸಿ, ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಏನಾದರೂ ಒಂದು ಮಾಡಿ. ಯಾಕಂದರೆ ಕಳೆದೋಗಿದ್ದ ದಿನಗಳು ಮತ್ತೆ ಸಿಗೋದಿಲ್ಲ. ಸೊ ಇರೋ ದಿನಗಳಲ್ಲೇ, ಇರೋ ಕ್ಷಣಗಳನ್ನಲ್ಲೇ ನಾವು ಖುಷಿ ಪಡಬೇಕಾಗತ್ತೆ. ಏನೋ ಒಂದು ಕೆಲಸದ ಮುಖಾಂತರ, ಏನೋ ಒಂದು ಮನೇಲಿ ಕೂತ್ರೆ ಯಾರೂ ಕೊಡೋದಿಲ್ಲ, ₹1 ಯಾರೂ ಕೊಡೋದಿಲ್ಲ. ಅದೇ ನಾವು ದುಡ್ಡನ್ನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ, ನಮ್ಮ ಮನಸ್ಸು ಶಾಂತಿಗೆ, ನಮ್ಮ ಮನಸ್ಸಿನ ಖುಷಿಗೆ ಏನೋ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಬ್ಬರಿಗೆ ನಾವು ಒಂದು ಮೋಟಿವೇಟ್ ಅಂತಲೇ ಹೇಳ್ಬೋದು. ಒಂಥರ ನಮಗೆ ಸೆಲ್ಫ್ ಮೋಟಿವೇಟ್ ಅಂತಲೇ ಹೇಳ್ಬೋದು. ಮನೇಲಿ ಕೂತ್ಕೊಂಡು ಸುಮ್ಮನೆ ಬಲ್ದಿರೋದೆಲ್ಲ ಯೋಚನೆ ಮಾಡಿಕೊಂಡು, ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡಿರೋ ಬದಲು ಏನಾದರೂ ಒಂದು ಮಾಡಿ. ಹಾಗಂತ ಮನೇಲಿ ಕೆಲಸ ಮಾಡಲ್ಲ, ಮನೇಲಿ ಇರೋರು ಕೆಲಸ ಮಾಡಲ್ಲ ಅಂತಲ್ಲ, ಮನೆ ನಿಭಾಯಿಸೋದು ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಏನಾದರೂ ಒಂದು ಮಾಡಿ ಸ್ವಲ್ಪ ಹಣನ ಸಂಪಾದನೆ ಮಾಡ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ತಾಯಿರಿ ಅಂತ ನಾನು ಹೇಳ್ತೀನಿ. ನನ್ನ ಮೆಂಟಾಲಿಟಿ ಹೀಗೇ. ಕೆಲವೊಬ್ಬರು ಲೈಫಲ್ಲಿ ರಿಸ್ಕ್ ತೊಗೊಳ್ಳಲ್ಲ, ಕೆಲವೊಬ್ಬರು ಲೈಫಲ್ಲಿ ರಿಸ್ಕ್ ತೊಗೊಳ್ಳೋದಕ್ಕೆ ಇಷ್ಟಪಡಲ್ಲ, ಕೆಲವೊಬ್ರು ಈಸಿಯಾಗೆ ಹೋಗಬೇಕು ಅಂತಲೂ ನೋಡ್ತಾರೆ. ಸೊ ಅದು ನಾನು ಒಳ್ಳೆಯದು ಕೆಟ್ಟದ್ದು ಅಂತ ನಾನು ಹೇಳಲ್ಲ. ಸೊ ಅದು ಅವ್ರವ್ರ ಮೈಂಡ್ಸೆಟ್ ಇರುತ್ತೆ, ಅದು ಅವ್ರವ್ರ ಇಷ್ಟ ಅಷ್ಟೇ. ನನ್ನ ಮೈಂಡ್ಸೆಟ್ ಇರೋದು ಹೀಗೇ, ಏನಾದರೂ ಲೈಫಲ್ಲಿ ಮಾಡಬೇಕು ಅನ್ನೋದು ಹುಚ್ಚು ಜಾಸ್ತಿ. ಸೊ ಹಂಗಾಗಿ ನಾನು ತುಂಬಾ ಟ್ರೈ ಮಾಡಿದ್ದೀನಿ. ಝೊಮ್ಯಾಟೊ, ಸ್ವಿಗ್ಗಿ ಫುಡ್ಡೆಲ್ಲ ರೆಡಿ ಮಾಡಿ ಲಿಂಕ್ ಮಾಡಿ ಕಳಿಸ್ತಾರಲ್ವ, ಅದನ್ನೆಲ್ಲ ಮಾಡಿದ್ದೀನಿ. ಸೊ ಕೆಲವೊಬ್ಬರಿಗೆ ಕೆಲವೊಂದು ಇದಾಗುತ್ತೆ, ಕೆಲವೊಬ್ರಿಗೆ ಆಗಲ್ಲ. ಸೊ ಗೊತ್ತಿಲ್ಲ ನನಗೆ. ಆವಾಗ ಸಪೋರ್ಟ್ ಯಾರೂ ಇಲ್ಲ, ಈಗಲೂ ಕೂಡ ಇಲ್ಲ. ಸೊ ಸಪೋರ್ಟ್ ಇಲ್ಲ ಅಂದಾಗ ತುಂಬ ಕಷ್ಟ ಆಗಿಬಿಡತ್ತೆ. ಮನೇಲಿ ಹಸ್ಬೆಂಡು ಅಂತ ಅವ್ರು ಇಷ್ಟ ಅಂತ ಮಾಡೋಕ್ಕಾಗತ್ತೆ. ಅವ್ರಿಗೆ ಜಾಬ್ಗೆ ಹೋಗಬೇಕು, ಅವರು ಎಲ್ಲ ಮನೆ ಮೇಂಟೆನೆನ್ಸು, ಇರೋ ಮನೆ ಜವಾಬ್ದಾರಿನೆಲ್ಲ ಅವರು ನೋಡ್ಕೋಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕಾಗಲ್ಲ. ಸೊ ನಾನೇನು ಸಪೋರ್ಟು ಅಂತ ಕೇಳ್ತೀನಿ ಅಂದರೆ, ದುಡ್ಡಿನ ಹೆಲ್ಪು ಅಂತೆಲ್ಲ ಕೇಳಲ್ಲ. ಒಂದು ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ಏನೋ ಒಂದೊಂದು ಸಣ್ಣ ಪುಟ್ಟ ಒಂದು ಕಷ್ಟ ಅಂತಂದರೆ ಹೊಡ್ ಬಂದು ಏನೋ ಒಂದು ಕೇಳೋದಾಗಿರ್ಬೋದು, ಈ ರೀತಿ ನಾನು ಕೇಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಒಂದು ಸಪೋರ್ಟ್ ಅಂತ ಇದ್ದರೆ ಏನೋ ಒಂದು ಲೈಫಲ್ಲಿ ಏನಾದರೂ ಮಾಡ್ಬೋದು. ಏನೂ ಸಪೋರ್ಟ್ ಇಲ್ಲ ಅಂದಾಗ ತುಂಬ ಕಷ್ಟ ಆಗಿಬಿಡತ್ತೆ. ಸೊ ಹಂಗಾಗಿ ನನಗೆ ಸಿಕ್ಕಾಪಟ್ಟು ಏನೇನೋ ಟ್ರೈ ಮಾಡಿದೆ, ಬಟ್ ಅದು ಯಾವುದು ನನಗೆ ಹೊಂದ್ಕೊಂಡ್ಲೇ ಇಲ್ಲ, ಯಾವುದು ನನ್ನ ಕೈಗೂಡಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ ಹಂಗಾಗಿ ತುಂಬ ಅದೇನೋ ಅಂತಾರಲ್ಲ, ಏನೋ ಅಂದ್ಕೊಂಡಿರ್ತೀವಿ ಅದು ಇನ್ನೇನೋ ಆಗಬೇಕು ಅಂತ. ಸೊ ನನ್ನ ಲೈಫಲ್ಲೂ ಹಾಗೆ ಆಗೋಗಿದೆ. ನಾನೇನೋ ಅಂದ್ಕೊಂಡೆ, ಅದು ಇನ್ನೇನೇನೋ ಆಗ್ತಾಯಿದೆ. ಸೊ ಮತ್ತು
ಫುಡ್ಡದ್ದು ಮಾಡಿದೆ, ಒಂದು 2-3 ಕಡೆ ಜಾಬ್ಗೆ ಹೋದೆ. ನನಗೆ ಜಾಬ್ ಅಷ್ಟಿಷ್ಟನೇ ಆಗೋದಿಲ್ಲ, ಯಾಕಂದರೆ ಕೆಲವೊಬ್ರದ್ದು ಬಿಸ್ನೆಸ್ ಮೈಂಡ್ ಇರುತ್ತೆ. ಆ ಬಿಸ್ನೆಸ್ ಮೈಂಡ್ ಇರೋರಿಗೆ ಜಾಬ್ ನಾವು ಎಷ್ಟೇ ಮಾಡಬೇಕು ಅಂದರೂ ಅದು ಆಗೋದಿಲ್ಲ. ನನಗೂ ಅಷ್ಟೇ ಜಾಬ್ ಅಷ್ಟು ನನಗಿಷ್ಟ ಆಗಲ್ಲ. ಏನೇ ಮಾಡು ಓನಾಗಿ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ನಮ್ಮದೇ ಅಂತ ಓನ್ ಏನಾದರೂ ಇರಬೇಕು. ಬೇರೆಯವ್ರ ಹತ್ರ ಅನ್ಸ್ಕೊಳ್ಳೋದಕ್ಕೆಲ್ಲ ನನಗೆ ಅಷ್ಟಿಷ್ಟ ಪಡಲ್ಲ. ಎಷ್ಟೇ ರಿಸ್ಕ್ ಆಗಲಿ ತೊಗೋತೀನಿ, ಬಟ್ ಇನ್ನೊಬ್ರ ಹತ್ರ ಅನ್ಸ್ಕೋಬೇಕು ಅಂದರೆ ನನಗೆ ಇಷ್ಟ ಆಗಲ್ಲ. ಸೊ ಹಂಗೆ ಯಾರ್ಯಾರು ಇದ್ದೀರಾ ಅಂತ, ಯಾರ್ಯಾರು ಆ ಮೈಂಡ್ಸೆಟ್ ನನ್ನ ಮೈಂಡ್ಸೆಟ್ ಥರನೇ ಇದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಷಯಕ್ಕೆ ಬಂದುಬಿಡೋಣ. ಸೊ ನಾನು ಅಕ್ಕಲ್ಲಿ ಜಾಯ್ನ್ ಆಗಿದ್ದು ನಾನು 3 ಮಂತ್ಸ್ ಆಯಿತು ಅನ್ಕೋತೀನಿ. 3 ಮಂತ್ಸ್ ಆಯಿತು. ನನಗೆ ಆ್ಯಕ್ಚುಲಿ ಮೇಕಪ್ ಆರ್ಟಿಸ್ಟಾಗಿ ಜಾಯ್ನ್ ಆಗಬೇಕು ಅನ್ನೋ ಮೈಂಡ್ಸೆಟ್ಟೆಲ್ಲ ಏನೂ ಇರಲಿಲ್ಲ ನನಗೆ, ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತ. ನಾನು ಇದಕ್ಕೆ ಮುಂಚೆ ನಂದು ಫ್ಯಾಷನ್ ಡಿಸೈನಿಂಗ್ ನೋಡ್ತಾ ಇದ್ದೆ. ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ಸೊ ಅದು ಆವಾಗಿಂದನೂ ಇತ್ತು. ಸೊ ಹಂಗಾಗಿ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ ಏನಾದರೂ ಮಾಡೋಣ, ಬೊಟಿಕ್ ಓಪನ್ ಮಾಡೋಣ ಅಂತ ಸ್ವಲ್ಪ ಆಸೆ ಇತ್ತು ನನಗೆ. ಸೊ ಹಂಗಾಗಿ ವಿಚಾರಿಸಿದೆ. ನಮ್ಮ ಹೊಸಕೋಟೆಯಲ್ಲಿ ಅಂಥ ಕೋಚಿಂಗ್ ಹೇಳ್ಕೊಡೋ ಅಂಥವ್ರು ಯಾರೂ ಇರಲಿಲ್ಲ. ಸೊ ಎಲ್ಲ ಬೆಂಗಳೂರಲ್ಲಿತ್ತು. ಹಂಗಾಗಿ ಬೆಂಗಳೂರಲ್ಲಿ ನಮ್ಮ ಹಸ್ಬೆಂಡ್ನ ಕೇಳಿದೆ. ಅವ್ರು ಒಪ್ಕೊಳ್ಳೇ ಇಲ್ಲ. ಬೇಡ, ಬೆಂಗಳೂರಲ್ಲಿ ಮಗುನ ಹಾಕ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ, ಹೋಗಿ ಬಂದು ಟ್ರಾವೆಲ್ ಮಾಡೋಕ್ಕೆ ಇದು ಮಾಡ್ತೀನಿ, ಮನೇಲಿ ಮಾಡಿಕೊಂಡು ಮಗುನ ನೋಡಿಕೊಂಡು ತಿರ್ಗಾ ಅಲ್ಲಿ ಹೋಗಿ ಬಂದು ಕಲಿಯೋದಕ್ಕೆ ಇಂಟ್ರೆಸ್ಟ್ ಹೊರ್ಟೋಗ್ಬಿಡುತ್ತೆ, ಯಾವುದು ಬೇಡ ಅಂತ ಹೇಳಿಬಿಟ್ರು. ಹಂಗಾಗಿ ಅಲ್ಲಿ 50,000 ಏನೋ ಹೇಳಿದ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಸೊ ಇನ್ನೇನು ಮಾಡೋದು, ಅಷ್ಟು ದೂರ ಇನ್ನು ಹೋಗೋದಕ್ಕೆ ಬರೋದಕ್ಕಾಗಲ್ಲ ಅಂತ. ಸೊ ಹಂಗಾಗಿ ನನ್ನ ಫ್ರೆಂಡ್ ಒಬ್ಬಳು ದೇವನಹಳ್ಳಿಲಿ ಒಬ್ಬಳಿದ್ದಾಳೆ. ಸೊ ಹಂಗಾಗಿ ಅವಳು ಹೇಳಿದ್ಲು, ಅವಳು ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾ ಇರೋದು. ಅವಳು ಹೇಳಿದ್ಲು, ನಾನು ಈ ಥರ ಮಾಡಿದೆ, ಹೋಗಿ ಕೇಳಿದೆ ಅಂತ ಹೇಳಿದ್ಲು. ನೀನು ಯಾಕೆ ಮೇಕಪ್ ಆರ್ಟಿಸ್ಟಾಗಿ ಕ್ಲಾಸಸ್ಗೆ ಜಾಯ್ನ್ ಆಗಬಾರ್ದು ಅಂತ ಹೇಳಿದ್ಲು. ಯಾಕಂದರೆ ಮಗುನ ಹಾಕ್ಕೊಂಡು ಯಾವುದು ಸಪೋರ್ಟ್ ಇಲ್ಲ ಅಂದಾಗ ಮನೆ ಹತ್ರನೇ ಒಂದು ಅಂಗಡಿ ಹಾಕ್ಕೊಂಡು ನೀನಾದರೂ ಮಾಡ್ಕೋಬೋದಲ್ವಾ, ಸುಮ್ಮನೆ ಆಚೆ ಎಲ್ಲ ಹೋಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಈ ಫೀಲ್ಡ್ ನೀನು ಯಾಕೆ ಚಾಯ್ಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ಲು. ಸೊ ನನಗೆ ಈ ಫೀಲ್ಡ್ ನನಗೆ ಮೈಂಡಲ್ಲೇ ಇರಲಿಲ್ಲ, ಅವಳೇ ಹೇಳಿದ್ದು. ಸೊ ಟ್ರೈ ಮಾಡು, ಈ ಫೀಲ್ಡು ನಿನಗೆ ಟ್ರೆಂಡಲ್ಲಿದೆ, ತುಂಬ ಚೆನ್ನಾಗಿದೆ, ತುಂಬ ವರ್ಕೌಟ್ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ಲು. ಮತ್ತು ಈ ಬಿಸ್ನೆಸ್ ಬಂದು ಯಾವತ್ತೂ ಬಿದ್ದೋಗಲ್ಲ, ಯಾವತ್ತೂ ಇದ್ದರೂ ಯಾಕಂದರೆ ಯಾರು ಮೇಕಪ್ ಇಷ್ಟಪಡಲ್ಲ ಅಲ್ವಾ, ಎಲ್ಲರೂ ಮೇಕಪ್ ಇಷ್ಟಪಡ್ತಾರೆ. ಸೊ ಹಂಗಾಗಿ ಇದು ಫೀಲ್ಡು ನೋಡು ಅಂತ ಹೇಳಿದ್ಲು. ಸೊ ಸರಿ, ಯಾಕಂದರೆ ಬೇರೆದೆಲ್ಲ ಮಾಡ್ಬೋದು, ತುಂಬಾ ಇದೆ, ಹೋಟೆಲ್ ಇದೆ, ಅದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಜನ ಬೇಕು, ಸಪೋರ್ಟ್ ಬೇಕು. ಹೋಟೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಬಿಸ್ನೆಸ್ಸು. ಸೊ ನನಗದು ಸ್ವಲ್ಪ ಎಲ್ಲ ಇಂಟ್ರೆಸ್ಟ್ ಇತ್ತು ಆ್ಯಕ್ಚುಲಿ. ಹೋಟೆಲ್ ಆಗಿರ್ಬೋದು ಅಥವಾ ಅಂಗಡಿ ಆಗಿರ್ಬೋದು, ಫ್ರೂಟ್ಸ್ ಅಂಗಡಿ, ಈ ಥರ ಎಲ್ಲ ತುಂಬ ಇಂಟ್ರೆಸ್ಟ್ ನನಗೆ. ಪ್ರೊಫೆಷ್ನಲ್ ಅನ್ಪ್ರೊಫೆಷ್ನಲ್ ಈ ರೀತಿಯೆಲ್ಲ ನನಗೆ ಯಾವುದು ಥರನೂ ಇಲ್ಲ, ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ ನಾನು, ಅಷ್ಟು ಇಷ್ಟ ನನಗೆ ಬಿಸ್ನೆಸ್ ಅಂದರೆ. ಸೊ ಹಂಗಾಗಿ ಸರಿ, ಇನ್ನು ಸಪೋರ್ಟೇ ಇಲ್ಲ, ಮಗುನ ಇಟ್ಕೊಂಡು ಕಷ್ಟ ಆಗಿಬಿಡುತ್ತೆ ಮಾಡೋದಕ್ಕೆ. ಸೊ ನನಗೆ ಯಾವುದು ಕಂಫರ್ಟಬಲ್, ನನಗೆ ಯಾವುದು ಕರೆಕ್ಟ್ ಅನಿಸುತ್ತೆ, ನನಗೆ ಯಾವುದು ಚಾಯ್ಸ್ ಆಗುತ್ತೆ, ನನಗೆ ಯಾವುದೇ ಆಗಲಿ, ನಾವು ಇಷ್ಟಪಟ್ಟು ಮಾಡ್ತೀವೋ ಅದನ್ನು ನಮ್ಮನ್ನು ಇಷ್ಟಪಟ್ಟು ಕರ್ಕೊಳುತ್ತೆ. ನಾವು ಯಾವಾಗ ಇಷ್ಟ ಇಲ್ಲದೆ ಮಾಡ್ತೀವೋ ಅದು ನಮ್ಮನ್ನು ಸ್ವೀಕರಿಸೋದೇ ಇಲ್ಲ. ಸೊ ಇದು ನಮ್ಮ ಕೈಯಲ್ಲಿ ಆಗಲ್ಲ, ಇದು ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದೆಲ್ಲ ನಮ್ಮ ತಪ್ಪು ಕಲ್ಪನೆ ಅಷ್ಟೇ. ಆಗುತ್ತೆ, ಟ್ರೈ ಮಾಡಬೇಕು, ಬಟ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಈಗ ನಾನು ಎಲ್ಲ ಥರ ಯೋಚನೆ ಮಾಡಿದೆ, ಇಷ್ಟೊಂದು ಬಿಸ್ನೆಸ್ನೆಲ್ಲ ನಾನು ಯೋಚನೆ ಮಾಡಿದೆ, ಇದು ಮಾಡಲಾ, ಅದು ಮಾಡಲಾ ಅಂತ ಎಲ್ಲದನ್ನು ಕೈ ಹಾಕಿನೇ ನೋಡಿದೆ. ಬಟ್ ನನಗೆ ಕೆಲವೊಂದು ಆಗಿ ಬಂತು, ಕೆಲವೊಂದು ಆಗಿ ಬಂದಿಲ್ಲ. ಬರೋದು ಅನ್ನೋದಕ್ಕಿಂತ ಅದು ನನಗೆ ಅನುಕೂಲವಾಗಿರಲಿಲ್ಲ. ಸೊ ನನ್ನ ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ನನ್ನ ಮನೇಲೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಾನು ಅದನ್ನು ರೀಚ್ ಮಾಡ್ಕೊಂಡು ನಾನು ದೂರ ಬಾರೆಲ್ಲ ಹೋಗಿ ಟ್ರಾವೆಲ್ ಮಾಡಿಕೊಂಡು ನಾನು ಬರೋದಕ್ಕಾಗಲ್ಲ. ಸೊ ಯಾರು ಇದ್ದಾರೆ ಅಂತಂದರೆ ಮಗುನ ಬಿಟ್ಟು ನಾನು ಹೊರಟೋಗ್ಬಿಡೋದು. ಸೊ ಹಂಗಾಗಿ ನನಗೆ ಇದು ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ಫೀಲ್ಡ್ನ ಚೂಸ್ ಮಾಡ್ಕೊಂಡಿದ್ದು. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಸೊ ನಾನು ಅಂದ್ಕೊಂಡೆ ಕ್ಲಾಸಿಗೆಲ್ಲ ಹೋಗೋದೆಲ್ಲ ವ್ಲಾಗ್ ಮಾಡೋಣ ಅಂತ. ಸೊ ಆಗಲಿಲ್ಲ. ಸ್ವಲ್ಪ ಜನ ಇರ್ತಾರಲ್ವ ನಮ್ಗೆ ಆಗ್ತಿರೋರು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ಇವಳು ಬೆಳೀತಾ ಇದ್ದಾಳೆ ಅಂತಂದರೆ ಅವ್ರನ್ನೆಲ್ಲ ಕುಗ್ಸೋದಕ್ಕೆ ಟ್ರೈ ಮಾಡ್ತಾಯಿರ್ತಾರೆ. ಅಂಥವ್ರಿಗೆಲ್ಲ ಹೆದರ್ಕೊಂಡು ವೀಡಿಯೋಸ್ ಮಾಡಲ್ಲ ಅಂತಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ದಿನ ಬೇಡ, ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಇದಕ್ಕೆ ಹೋಗೋಣ, ಒಂದು ಸರ್ಟಿಫಿಕೇಷನ್ ಲೆವೆಲ್ಗೆ ಹೋದ್ಮೇಲೆ ನಾನು ವ್ಲಾಗ್ ಮಾಡಿ ಹಾಕೋಣ, ಈಗ ಸದ್ಯಕ್ಕೆ ಬೇಡ ಅಂತಂದ್ಬಿಟ್ಟು ನಾನೇ ಗ್ಯಾಪ್ ಕೊಟ್ಟಿದ್ದೆ. ಸ್ವಲ್ಪ ಟೈಮು ಸಿಗ್ತಾ ಇರಲಿಲ್ಲ ನನಗೆ. ಟೈಮ್ ಬಂದು ಬೆಳಗ್ಗೆ ನಾನು 11 o'clock ಹೋದರೆ ಈವ್ನಿಂಗ್ ನಾನು 4 o'clock ಆಗೋಗ್ತಾಯಿತ್ತು ನನ್ನ ಮನೆಗೆ ಬರೋ ಅಷ್ಟರಲ್ಲಿ. ಹಂಗಾಗಿ ಮನೆ ಹತ್ರನೇ ಇರೋದು, 1.5 kilometer ಆಗುತ್ತೆ.
ಸೊ ಹಂಗಾಗಿ ನಾನು ಮಗುನ ಎತ್ಕೊಂಡು ಹೊರಟೋಗ್ತಾ ಇದ್ದೆ. ಸೊ ನನ್ನ ಮಗಳು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಳೆ. ಯಾವ ರೀತಿ ಸಪೋರ್ಟ್ ಮಾಡ್ತಾಳೆ ಅಂದರೆ ಗಲಾಟೆ ಮಾಡಲ್ಲ, ಆರಾಮಾಗಿ ಅಲ್ಲೆಲ್ಲರೂ ಬರ್ತಾರಲ್ಲ, ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಮತ್ತು ಮ್ಯಾಮ್ ಆಗಿರ್ಬೋದು, ಅಲ್ಲಿರೋ ಜೊತೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಆಟ ಆಡಿಕೊಂಡು ಆರಾಮಾಗಿ ಇದ್ಬಿಡ್ತಾಳೆ. ನನಗೆ ಯಾವುದು ರಿಸ್ಕ್ ಕೊಡಲ್ಲ. ನಮ್ಮ ಕ್ಲಾಸಲ್ಲಿ ಎಲ್ಲರೂ ಅದೇ ಹೇಳ್ತಿರ್ತಾಳೆ, ನಿನ್ನ ಮಗಳ ಥರ ಇದ್ದರೆ ಆರಾಮಾಗಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ. ಸೊ ಹಂಗಾಗಿ ನನಗೆ ಅವಳದ್ದು ಏನೂ ಟೆನ್ಷನ್ ಇಲ್ಲ. ನನಗೆ ಅವಳದೇ ಟೆನ್ಷನ್ ಆಗೋಗಿತ್ತು, ಹೆಂಗಿರ್ತಾಳೋ ಏನು, ಇನ್ನೂ ಸ್ಕೂಲಿಗೆ ಬೇರೆ ಜಾಯಿನ್ ಮಾಡಿಸಿಲ್ಲಲ್ವಾ 3.5 ವರ್ಷಕ್ಕೆ. ಸೊ ಈ ಜೂನ್ ಬಂದರೆ ನಾವು ಜಾಯಿನ್ ಮಾಡಿಸೋದು ಸ್ಕೂಲಿಗೆ. ಏನು ಮಾಡೋದು, ದಿನಗಳು ಬೇರೆ ವೇಸ್ಟ್ ಆಗ್ತಿದೆ, ಟೈಮ್ ಬೇರೆ ವೇಸ್ಟ್ ಆಗ್ತಿದೆ ಅಂತ ಒಂಥರ ಅನಿಸ್ತಿತ್ತು ನನಗೆ. ಸೊ ಸರಿ ಏನಾದರೆ ಅದಾಗಲಿ ಅಂತ ಅಂದ್ಬಿಟ್ಟು ಹೋದೆ, ನಾನು ಕೇಳೋದಕ್ಕೆ ಅಂತಲೇ ಹೋದೆ. ನಿಮ್ಮ ಹಾರ್ಡ್ ವರ್ಕ್ನ ಯಾವತ್ತೂ ಬಿಡೋದಕ್ಕೆ ಹೋಗಬೇಡಿ. ಆ ಹಾರ್ಡ್ ವರ್ಕೇ ನಿಮ್ಮನ್ನು ಕಾಪಾಡುತ್ತೆ. ಮನೇಲಿ ಗಂಡಸರು ಎಷ್ಟು ದಿನ ಅಂತ ನೋಡ್ತಾರೆ, ಅವರು ನೋಡಿ ಇವಳೇನೋ ಮಾಡೋದಕ್ಕೆ ಹೊರಟಿದ್ದಾಳೆ, ನಾವು ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಸಪೋರ್ಟ್ ಮಾಡ್ತಾರೆ. ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಕಾಯಿರಿ, ಪೇಷನ್ಸಿಂದ ವೆಯ್ಟ್ ಮಾಡಿ, ಅವ್ರಿಗೆ ಅರ್ಥ ಮಾಡಿಸಿ, ಈ ರೀತಿ ಇದೆ ಅಂತ ಅರ್ಥ ಮಾಡಿಸಿ. ಕೆಲವೊಬ್ಬರು ದುಡ್ಡಿಗೋಸ್ಕರನೇ ಹೋಗೋದಿಲ್ಲ, ಕೆಲವೊಬ್ಬರು ಅವರ ಮನಸ್ಥಿತಿಗೆ, ಅವ್ರ ಖುಷಿಗೋಸ್ಕರ ಹೋಗ್ತಾರೆ. ಕೆಲವೊಬ್ಬರಿಗೆ ಪ್ಯಾಷನ್ ಇರುತ್ತೆ ನಾವು ಮಾಡಬೇಕು ಅಂತ, ಸೊ ಹಂಗಾಗಿ ಹೋಗ್ತಾರೆ. ಅಂಥವ್ರಿಗೆ ಪ್ಲೀಸ್ ಎಲ್ಲರೂ ಅಷ್ಟೇ ಅವ್ರ ಹಸ್ಬೆಂಡ್ಗಳು ಸಪೋರ್ಟ್ ಮಾಡಿ ಕಳಿಸಿ. ನಿಮಗೂ ಗೊತ್ತಿರಲ್ಲ ಅವರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅಂತ, ನಿಮಗೂ ಗೊತ್ತಿರಲ್ಲ. ಸೊ ಹಂಗಾಗಿ ನಿಮ್ಮಿಂದ ಅವರೇನೋ ಆಗ್ತಾರೆ ಅಂದರೆ ಅದು ನಿಮಗೂ ಖುಷಿ ಇರುತ್ತೆ. ಸೊ ನಿಮ್ಮಿಂದ ಏನೋ ನನ್ನ ಗಂಡದಿಂದ ನಾವು ಈ ಥರ ಮಾಡ್ತಿದ್ದೀವಿ ಅನ್ನೋದು ಅವ್ರಿಗೂ ಕೂಡ ಖುಷಿ ಇರುತ್ತೆ. ಸೊ ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೇಲೆಲ್ಲ ಒಪ್ಸಿನೇ ಏನಾದರೂ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನಮ್ಮನೇಲೂ ಹಾಗೇ ಒಪ್ಕೊಂಡ್ರು. ಮತ್ತು ತಿರ್ಗಾ ಅಂತ ಹೋಗಿ ಕೇಳಿದ್ವಿ. 80,000 ಹೇಳಿದ್ರು. ಸೊ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಕೋಚಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಂದೇನು ಮುಗೀತಾ ಬಂತು. ಪೋರ್ಟ್ಫೋಲಿಯೋ ಶೂಟ್ ಒಂದಿದೆ, ಸರ್ಟಿಫಿಕೇಷನ್ ಒಂದಿದೆ, ಅದು ಕಂಪ್ಲೀಟ್ ಆದರೆ ಆಯಿತು. ನಾನು ಸೆಂಟ್ರಲ್ಲಿ ಯಾವುದೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಪ್ಲೀಸ್ ಐ ಆಮ್ ಸಾರಿ. ಇದಕ್ಕೆ ನಾನು ಇನ್ನು ಮುಂದೆ ವೀಡಿಯೋಸ್ನ ನಾನು ಮಾಡ್ತಾ ಇರ್ತೀನಿ. ಇನ್ನೇನೆಲ್ಲ ಮುಗೀತಾ ಬಂತು. ಸೊ ಹಂಗಾಗಿ ಇನ್ನು ಮುಂದೆ ನಾನು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಬ್ಯೂಟಿಷಿಯನ್ ನಮಗಿನ್ನೂ ಸ್ಟಾರ್ಟ್ ಆಗಿಲ್ಲ, ಅದರಲ್ಲಿ ನಾನು ಸೆಂಟ್ರಲ್ಲಿ ನಿಮಗೆ ವ್ಲಾಗ್ನ ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಕೂಡ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಯಾವುದೇ ಹೆಣ್ಮಕ್ಳಾಗಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಷ್ಟು ನಮಗೆ ಒಂಥರ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಹಸ್ಬೆಂಡ್ ಮೇಲೇ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಏನೋ ಒಂದು ನಾವು ಅಂತ ಇಟ್ಕೊಂಡಿದ್ದಾಗ ಒಂದು ಕಷ್ಟ ಕಾಲದಲ್ಲಿ ಏನೋ ಯಾವಾಗ ಹೆಂಗೆ ಸಿಚುವೇಶನ್ಸ್ ಹೆಂಗೆ ಟರ್ನ್ ಆಗುತ್ತೋ ಹೇಳೋದಕ್ಕೆ ಆಗಲ್ಲ. ಸೊ ಹಂಗಾಗಿ ಎಲ್ಲ ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಲೇಬೇಕು, ಅದು ನನ್ನ ಅಭಿಪ್ರಾಯ. ಸೊ ಹಂಗಾಗಿ ನಾವು ಇದು ಸೋತ್ವಿ ಅಂತ ಯಾವುದೇ ಫೀಲ್ ಆಗಬೇಡಿ. ನಾನು ಕೂಡ ತುಂಬ ಸೋತು ಈ ಫೀಲ್ಡಿಗೆ ಬಂದಿದ್ದೀನಿ. ಸೊ ಇದರಲ್ಲಿ ಏನೇನಾಗುತ್ತೋ, ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನೋಡೋಣ. ನನ್ನ ಪ್ರಯತ್ನಕ್ಕೆ, ನನ್ನ ಶ್ರಮಕ್ಕೆ ಖಂಡಿತವಾಗ್ಲೂ ಆ ದೇವ್ರು ನನಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಭರವಸೆ ಇಟ್ಕೊಂಡೇ ನಾನು ಹೋಗ್ತಾ ಇದ್ದೀನಿ. ತುಂಬ ಆರ್ಡರ್ಸ್ಗಳನ್ನ ಕೂಡ ಮುಗಿಸಿದ್ದೀನಿ ಕೂಡ. ಸೊ ನಿಮಗೂ ಕೂಡ ಮೇಕಪ್ ಯಾವುದೇ ಆರ್ಡರ್ಸ್ ಇದ್ದರೂ ಪ್ಲೀಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಪ್ಲೀಸ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಇದ್ದರೂ ವಾಟ್ಸಪ್ ಮಾಡಿ ಇಲ್ಲ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆಯೇ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಹೊಸದಾಗಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹ್ಯಾಡ್ ಮಾಡಿರ್ತೀನಿ. ಅದನ್ನು ಕೂಡ ಪ್ಲೀಸ್ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇದ್ರೇ ನಾನು ಏನಾದರೂ ಮಾಡೋದಕ್ಕೆ ಸಾಧ್ಯ. ಸೊ ಹಂಗಾಗಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಹೀಗೆ ಬೆಳೆಸ್ತಾರೆ. ಹಾಗೆ ಬ್ರೈಡಲ್ಲು, ನಾನ್ ಬ್ರೈಡಲ್, ಎನಿ ಫಂಕ್ಷನ್ಸು, ಸಿಂಪಲ್ ಮೇಕಪ್ಸು, ಎನಿ ಫಂಕ್ಷನ್ಸ್ ಇರ್ಬೋದು, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್, ಏರ್ ಸ್ಟೈಲ್ಸ್, ಮೇಕಪ್ಸು, ಮತ್ತು ಸ್ಯಾರಿ ಪ್ರೀಪ್ಲೇಟಿಂಗ್, ಸ್ಯಾರಿ ಡ್ರೇಪಿಂಗು, ಮತ್ತು ಬಾಕ್ಸ್ ಫೋಲ್ಡಿಂಗ್, ಐರನಿಂಗ್, ಆನ್ಲೈನ್ ಸರ್ವಿಸ್ ಕೂಡ ಇರುತ್ತೆ. ಸರ್ವಿಸ್ ಕೂಡ ಮಾಡ್ತೀನಿ. ಸೊ ಪ್ರೈಸಸ್ ಡೀಟೇಲ್ಸ್ ಎಲ್ಲ ನನಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಯಾವ ಅಕಾಡೆಮಿ ಹೊಸಕೋಟೆಲ್ಲೇ ನಾನು ಮಾಡ್ತಿರೋದು, ಯಾವ ಅಕಾಡೆಮಿ, ಎಷ್ಟು ಪ್ರೈಸ್ ಅಂತೆಲ್ಲ ಹೇಳಿದ್ದೀನಿ. ಸೊ ನೀವು ಯಾರಾದರೂ ಜಾಯಿನ್ ಆಗಿದ್ದೀರಾ, ಅಥವಾ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆಯಾ, ಅಥವಾ ಏನಾದರೂ ಮಾಡಬೇಕಂತ ಇದ್ದೀರಾ, ಇಂದು ಮುಂದೆ ನೋಡಿದ್ರೆ ಪ್ಲೀಸ್ ಹೆಜ್ಜೆ ಇಡಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಖಂಡಿತವಾಗ್ಲೂ ದುಡ್ಡು ಖರ್ಚಾಗುತ್ತೆ. ಅದರಲ್ಲಿ ನಂತರ ಆ ಬಿಸ್ನೆಸ್ಸಲ್ಲಿ ಕೆಳಗಡೆ ಬೀಳೋವಂಥದ್ದು ಏನೂ ಇಲ್ಲ. ಇದೊಂದೇ ಅಂತ ನಾನು ಹೇಳ್ತಿಲ್ಲ, ತುಂಬ ಬಿಸ್ನೆಸ್ ಇದೆ. ನಾವು ಹೆಂಗೆ ಇಷ್ಟಪಟ್ಟು ಮಾಡ್ತೀವೋ ಅದ್ರ ಮೇಲೆ ನಿಂತಿರುತ್ತೆ ಅಷ್ಟೇ. ಲಕ್ಕು, ನಂಬರ್ಸು ಈ ರೀತಿಯೆಲ್ಲ ಯಾರೂ ನಂಬೋದಕ್ಕೆ ಹೋಗಬೇಡಿ. ನನ್ನ ಪ್ರಕಾರ
ಕೆಲವೊಬ್ಬರ ಲಕ್ ಸಿಗುತ್ತೆ, ಕೆಲವೊಬ್ಬರಿಗೆ ಲಕ್ ಇರಲ್ಲ, ಈ ರೀತಿಯಲ್ಲಿರುತ್ತೆ. ನಾನು ಅದನ್ನು ಯಾವುದು ನಂಬೋದಿಲ್ಲ ಫಸ್ಟ್ ಆಫ್ ಆಲು. ಯಾಕಂದರೆ ನಾವು ಮಾಡೋ ಕೆಲಸದ ಮೇಲೆ ನಾವು ಎಷ್ಟು ಇಂಟ್ರೆಸ್ಟ್ ಇರ್ತೀವೋ, ನಾವು ಎಷ್ಟು ಕಷ್ಟಪಡ್ತೀವೋ ಅದೇ ನಮ್ಮ ಲಕ್ಕು ಅನ್ಲಕ್ಕು ಎಲ್ಲ ಡಿಸೈಡ್ ಮಾಡೋದು. ನಾವು ಇವಾಗ ಕಷ್ಟಪಟ್ಟು ಮುಂದೆ ಹೋದ್ರೇ ಅಲ್ವಾ ಅದೇ ನಮಗೆ ಒಂದು. ಈಗ ನಾನು ಪ್ರತಿಯೊಂದು ನಾನು ಏನೇ ಒಂದು ಕೆಲಸ ಮಾಡಿದ್ರು ನನ್ನ ಕೆಲಸದ ಮುಖಾಂತರ ತೋರಿಸೋದೇ ಅಲ್ವಾ 4 ಜನಕ್ಕೆ ತಲುಪುತ್ತೆ. ಅಲ್ಲಿಂದ ನನಗೆ ಆರ್ಡರ್ಸ್ ಬಂದರೆ ಅಲ್ವಾ ನಾನೇನಾದರೂ ಸಂಪಾದನೆ ಮಾಡೋಕ್ಕಾಗುತ್ತೆ. ಸೊ ಅದೆಲ್ಲ ಏನು ನನ್ನ ಪರಿಶ್ರಮ. ಸೊ ಹಂಗಾಗಿ ಆ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೇವ್ರು ಕೊಟ್ಟೇ ಕೊಡ್ತಾನೆ. ವೆಯ್ಟ್ ಮಾಡಿ, ತಾಳ್ಮೆಯಿಂದ ಇರಿ. ನೀವು ಏನಾದರೂ ಏನೇ ಅಂದ್ಕೊಂಡಿದ್ರು, ಏನೇ ಮಾಡಬೇಕಂತ ಇದ್ರು, ಈಗ ಹೆಣ್ಮಕ್ಳು ಏನೇನೋ ಲೈಫಲ್ಲಿ ಏನೋ ಸಾಧನೆ ಮಾಡ್ತಾಯಿದ್ರೆ ನೀವು ಕೂಡ ಮಾಡಿ. ಸೊ ಯಾವುದಕ್ಕೂ ಹೆದರಬೇಡಿ, ಹಿಂದೆ ನಿಲ್ಲಬೇಡಿ. ಏನೇ ಆಗಲಿ, ಏನೇ ಆಗಲಿ, ಏನೇ ಹೋಗಲಿ, ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ, ಹೋಗ್ತಾ ಇರಲಿ, ಅದನ್ನೆಲ್ಲ ನುಗ್ಗಿ ಹೋಗ್ತಾ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇಷ್ಟೇ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಏನೇ ಇದ್ರೂ ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರು ಮತ್ತು ವಾಟ್ಸಪ್ ಎನಿ ಮೇಕಪ್ ಎಂಕ್ವೈರೀಸ್ಗೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಪ್ಲೀಸ್ ಅದನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.